ಅವರಿಗೆ ರಮೇಶ್ ಚಂದ್ರ ಸ್ನೇಹಿತರಾದ ರಮೇಶ್ ಚಂದ್ರ ಅವರಿಗೆ, ನಿರ್ದೇಶಕರಾದ ಲೋಕಿ ಅವರಿಗೆ, ಮತ್ತು ನಮ್ಮ ದೇಶ ಕಾಯ್ತಾ ಇರೋ ರೆಡ್ಡಿ ಅವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಆತ್ಮೀಯ ನಮಸ್ಕಾರ. ಇವತ್ತು ಎಲ್ಲ ಟಿ ವಿಗಳು ನೋಡ್ತಾನೇ ಇದ್ದೀರಿ. ಟಿ ವಿಗಳ ಆತ್ಮಾವಳಿ ಇದ್ಮೇಲೆ ಟಿ ವಿಗಳು ನೋಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ಯಾಕೆಂದರೆ ಅಂಥ ಒಳ್ಳೆಯ ಕಾರ್ಯಕ್ರಮಗಳು ಬರ್ತಾ ಇಲ್ಲ. 24 ಗಂಟೆ ಟೈಮು ಬೇಡಪ್ಪ, ಆ ಲೆವೆಲ್ ಆಗಿಬಿಟ್ಟಿದೆ ಪರಿಸ್ಥಿತಿ ನಮ್ಮದು. ರಾಜಕಾರಣಿಗಳು ಅವರು ಬಳಸೋ ಪದಗಳು, ಪದ ಬಳಕೆ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪ್ರತಿಯೊಂದು ಮಾಲಿನ್ಯ ಆಗಿಬಿಟ್ಟಿದೆ. ಆ ಮಾಲಿನ್ಯ ಎಲ್ಲ ಕಳಿಬೇಕು ಅಂದರೆ ಇಲ್ಲ ಕಲಾಕ್ಷೇತ್ರಕ್ಕೆ ಬರಬೇಕು, ಇಲ್ಲ ನಯನಾಗಿ ಬರಬೇಕು. ಇಲ್ಲಿ ಬಂದಾಗೆಲ್ಲ ನಾನು ಸಾವಿರಾರು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರ ಜೊತೆ ಹಂಚ್ಕೊಂಡಿದ್ದೀನಿ. ನನಗೊಂದು ಸಿಕ್ಕಿದಿಲ್ಲ, ಆ ಸರಸ್ವತಿ ತಾಯಿ ಪಾಸಿಟಿವ್ ಎನರ್ಜಿ ಕೊಟ್ಟಿರೋದು ಏನೇನು ಇತ್ತು ಅಂದರೆ ಕಲಾಕ್ಷೇತ್ರದ ಸರೌಂಡಿಂಗಲ್ಲಿ ಮಾತ್ರ. ವಿಧಾನಸೌಧದಲ್ಲಿ ಇಲ್ಲ. ವಿಧಾನಸೌಧ ಸರೌಂಡಿಂಗಲ್ಲಿ ಪಾಸಿಟಿವ್ ಎನರ್ಜಿ ನಿಮ್ಗೆ ಸಿಕ್ಕಲ್ಲ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂತೋಷ್ ಹೆಗ್ಡೆ ಸಾಹೇಬ್ರು ಒಂದು ಮಾತು ಹೇಳಿದ್ರು. ನಾನು ಸ್ವಲ್ಪ ಲೇಟಾಗಿ ಬಂದೆ, ಅದಕ್ಕೆ ಕ್ಷಮೆ ಇರಲಿ. ಮಕ್ಕಳು ಡ್ಯಾನ್ಸ್ ಮಾಡುವಾಗ 3 ಹಾಡಲ್ಲಿ ಆ ನಾಟ್ಯವನ್ನು ನೋಡಿದೆ. ರಮೇಶ್ ಚಂದ್ರ ಸರ್ ಹತ್ರ ಮಾತಾಡ್ದ, ಎಷ್ಟು ಅದ್ಭುತವಾಗಿ ಮಕ್ಕಳು ಎಷ್ಟು ಮುಗ್ಧತೆಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು, ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರ ವೇದಿಕೆಯಲ್ಲಿ. ಈ ಮಕ್ಕಳೇ ನಮಗೆ ನೆಕ್ಸ್ಟು ನಮ್ಮ ದೇಶನ ಆಳೋರು. ಇವಾಗ ಆಳ್ತಾ ಇರೋರಲ್ಲ, ಇವರೇ ಆಳೋರು ನಮಗೆ. ಈ ಸಂಸ್ಕಾರವನ್ನು ಕೊಟ್ಬಿಟ್ರೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರು ಯಾವುದು ಕೆಟ್ಟ ದಾರಿಗೆ ಹೋಗೋದಿಲ್ಲ. ನಮ್ಮ ಮಕ್ಕಳು ಭಾಳ ಗ್ರೇಟ್ ಆ್ಯಕ್ಚುಲಿ. ನಮ್ಮ ತಂದೆ ತಾಯಿಗಳು ಕೂಡ ಭಾಳ ಅದ್ಭುತವಾಗಿ ಬೆಳೆಸಿದ್ದೀರಿ. ಭಾಳ ತುಂಬ ಚೆನ್ನಾಗಿ ಅವರು ನೃತ್ಯ, ನಾಟ್ಯ ಎಲ್ಲ ಮಾಡೋರು. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಘುವೀರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಷ್ಟ. ಭಾಳ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು. ಅಲ್ಲಿ ಬಂದೇಟಿಗೆ ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ನನಗೆ ಒಂದೇ ಅನ್ನಿಸ್ತು, ರಘುವೀರ್ ಎದ್ದು ಇಲ್ಲಿ ಸ್ಟೇಜ್ ಬಂದು ನನಗೆ ಆಗ್ತಾಯಿತ್ತು. ಯಾಕಂದರೆ ಭಾಳ ಆತ್ಮೀಯರು ರಘುವೀರು. ಇವತ್ತು ನೋಡಿ, ಮೋಡ ಕವಿದ ಮಂಜು ಅಂದ್ಬಿಟ್ಟು ಈ ಸಿನಿಮಾ ಧ್ವನಿ ಸುಳ್ಳಿ ಹಾಡುಗಳನ್ನು ಬಿಡುಗಡೆ ಮಾಡ್ತಾಯಿದ್ವಿ ಲಹರಿ ಸಂಸ್ಥೆಯಿಂದ ಎಷ್ಟೋ ವರ್ಷಗಳಾದಮೇಲೆ. ಟೈಟ್ಲ್ ನೋಡಿ ಹೇಗಿದೆ, ಮೋಡ ಕವಿದ ಮಂಜು. ಹೊರಗಡೆ ಮೋಡ ಕವಿದಿದ್ದಾರೆ, ಮಂಜು ಇದೆ, ಬಟ್ ರಘುವೀರವರು ಇಲ್ಲ ಇವತ್ತು. ಬಟ್ ನಾವು ಹೃದಯದಲ್ಲಿದ್ದಾರೆ, ಅವರು ಹೃದಯದಲ್ಲಿದ್ದಾರೆ. ಈ ಹಾಡುಗಳನ್ನು 3 ಹಾಡು ಲಹರಿ ಸಂಸ್ಥೆಲಿತ್ತು. ಇದನ್ನು ಬಿಡುಗಡೆ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಆ್ಯಕ್ಟ್ರಿ ಸೂರ್ಯ ಈತ ನಿಜವಾಗ್ಲೂ ತಮ್ಮನಾಗಿ ಹುಟ್ಟಬೇಕಾಗಿತ್ತು ರಘುವೀರವರಿಗೆ. ಅವ್ರಿಗೇನು ಅಭಿಮಾನ, ಏನು ಅಭಿಮಾನ ರಘುವೀರ್ ಅಂದರೆ ಅಪ್ಪಪ್ಪ, ನಾನು ಎಲ್ಲೂ ನೋಡಿಲ್ಲ ಈ ಥರ ಆ ಬಾಂಧವ್ಯ, ಆ ಪ್ರೀತಿ. ರಘುವೀರ್ ಅವ್ರ ಜೊತೆ ಬರೋವಾಗ ಸಣ್ಣ ಹುಡುಗ ಇದೇ ರೀತಿ ನಂಗೆ ನಗ್ತಾ ಇದ್ದಿದ್ದು ಹುಡುಗ. ಇವತ್ತು 2ನೇ ವರ್ಷ ಈ ಕಾರ್ಯಕ್ರಮ ಆಗಿ ಯಾರು ಸಹಕಾರ ಇಲ್ಲದೆ, ಯಾರ ಹತ್ರ ದುಡ್ಡು ತೊಗೊಳ್ದೆ, ಅದು ಹೆಂಗೆ ಅರೇಂಜ್ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ಭಾಳ ಒಳ್ಳೆ ವ್ಯಕ್ತಿ. ಇವತ್ತು 7 ಗಂಟೆ 2 ನಿಮಿಷಕ್ಕೆ ಈ ಹಾಡುಗಳನ್ನು ಬಿಡುಗಡೆ ಮಾಡ್ತಾಯಿದ್ವಿ. ತಾವೆಲ್ಲ ಯೂಟ್ಯೂಬಲ್ಲಿ ಕೇಳ್ಬೋದು, ಕೇಳಿ ಆನಂದಿಸಿ. ಬಟ್ ದೆರ್ ಈಸ್ ನೋ ರೀಪ್ಲೇಸ್ಮೆಂಟ್ ಫಾರ್ ರಘುವೀರ್ ಒಬ್ಬರೇ. ರಮೇಶ್ ಚಂದ್ರ ಸರ್ ಒಂದು ಮಾತು ಹೇಳ್ತಾ ಇದ್ರು, ಸರ್ ಇತ್ತೀಚೆಗೆ ಕಲಾವಿದರನ್ನು ಮರ್ತೋಗ್ತಾ ಇದ್ದಾರೆ ಜನ ಅಂತ. ಅದು ನಿಜ. ಅದು ಚಲಾವಣೆಯಲ್ಲಿದ್ದವ್ರು ಮಾತ್ರ, ಲಾಬಿ ಮಾಡಿದವ್ರು ಮಾತ್ರ, ಟಿ ವಿಲಿ ಬಂದವ್ರು ಮಾತ್ರ ಜ್ಞಾಪಕ ಇಟ್ಕೊತಾರೆ ಸರ್. ಬಟ್ ನೀವು ಯಾವತ್ತೂ ನಮ್ಮ ಹೃದಯದಲ್ಲಿದ್ದೀರಿ. ಸಂತೋಷ್ ಹೆಗ್ಡೆ ಸಾಹೇಬ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ನಾವು. ಅವರು ಬರೀ ಕರ್ನಾಟಕಕ್ಕಲ್ಲ ಆಸ್ತಿ, ಇಡೀ ಭಾರತ ದೇಶಕ್ಕೆ ಆಸ್ತಿ ಅವರು. ಯಾರಾದರೂ ಭ್ರಷ್ಟರು ನಿದ್ದೆನೇ 2 ಗಂಟೆ ರಾತ್ರಿಯಲ್ಲೂ ಕೂಡ ಯಾರೋ ಚಿಕ್ಕ ಬಾಗಿಲು ತರ್ತಾ ಇದ್ದಾರಪ್ಪ ಅಂತಂದು ಭಯಪಟ್ಟಿದ್ದು ಅಂದ್ರೆ ಒಂದೇ ಸಂತೋಷ್ ಹೆಗ್ಡೆ ಸಾಹೇಬರಿಗೆ ಮಾತ್ರ. ಭ್ರಷ್ಟರು ದುಷ್ಟರು ಎಳೆಮುರಿ ಕಟ್ಟಿದ್ದು ಸಂತೋಷ್ ಹೆಗ್ಡೆ ಸಾಹೇಬ್ರು ಒಬ್ಬರೇ. ಆ ಹೆಸರು ಇಡೀ ದೇಶದಲ್ಲಿ ಅವರೊಬ್ಬರಿಗೆ ಯಾವಾಗಲೂ ಉಳ್ಕೊಂಡ್ಬಿಟ್ಟಿದೆ. ಒಂದೇ ಒಂದು ರಿಕ್ವೆಸ್ಟ್ ಸಾಹೇಬ್ರೆ, ತಾವು ದಯಮಾಡಿ ತಮ್ಮ ಹಾದಿನಲ್ಲೇ ನಾವು ನಡೀತಾ ಇದ್ವಿ. ಈ ಭ್ರಷ್ಟನ ಕಂಡ್ರೆ ಆಗಲ್ಲ, ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತೀವಿ. ತಾವು ಹಾಕೊಟ್ಟಿರೋ ಹಾದಿಲೇ ನಮಗೂ ಧೈರ್ಯ ಇದೆ. ಇವತ್ತು ಕೂಡ ತಮ್ಮ ಆಶೀರ್ವಾದ ಎಲ್ಲರಿಗೂ ಇದೆ. ಒಂದು ರಿಕ್ವೆಸ್ಟ್ ಏನಂದರೆ, ತಾವು ಭಾರತ ದೇಶದಲ್ಲಿ ದೆಹಲಿನಲ್ಲಿ ಕೂತ್ಕೊಂಡು ಲೋಕಪಾಲ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅದಕ್ಕೆ ಇದ್ದಾಗ ಇಡೀ ಭಾರತ ದೇಶದಲ್ಲಿ ಭ್ರಷ್ಟರನ್ನು ಸೆರೆ ಬರಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಆ ದಿನ ಬರಬೇಕು, ನಮಗೆ ನೋಡಬೇಕು. ತಾವು ಒಬ್ಬರು ಮಾತ್ರ ಮಾಡಲಿಕ್ಕಾಗುತ್ತೆ ಸರ್. ದಯಮಾಡಿ
ಈ ಸ್ಪೆಷಲ್ ರಿಕ್ವೆಸ್ಟು ಇಲ್ಲಿ ಏನಾದರೂ ಇಲ್ಲಿ ಭ್ರಷ್ಟರು ಈ ಕರಪ್ಷನ್ ಹೋಗಬೇಕು ಅಂದರೆ ಅದು ಒಂದೇ ಸಂತೋಷ್ ಹೆಗ್ಡೆ ಸಾಹೇಬ್ರಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಯೋಗಿ ಸರ್, ನಿಮ್ಗೆ ನೋಡಿ ಭಾಳ ವರ್ಷ ಆಯಿತು ನಾನು. ಸೊ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದ್ದೀರಿ. ಇದೇ ರೀತಿ ನಂದು 20 ವರ್ಷ ಆಯ್ತು ನಿಮ್ಗೆ ಕೊಡ್ತೀನಿ. 108 ವರ್ಷ ನೀವು ಬದುಕಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಿ, ನಿಮ್ಗೇನೂ ಆಗಲ್ಲ. ವಿ ಆರ್ ವಿತ್ ಯು ಆ್ಯಂಡ್ ರೆಡಿ ಸರ್. ಆಫ್ಕೋರ್ಸ್ ತೆಲುಗಿನಲ್ಲಿ 2 ನಿಮಿಷ ಮಾತಾಡ್ಬಿಡ್ತೀವಿ, ಕನ್ನಡ ಬರುತ್ತೆ. ನೀರುಂಟೇನೆ ನೇಮು, ನೀರುಂಟೇನೆ ನೇಮು ಅಂದರೆ ನೀವಿದ್ರೇ ನಾವು